ವಿಜಯಪುರ ಮಹಾನಗರ ಪಾಲಿಕೆ ಕಾಂಗ್ರೆಸ್ನ ಪಾಲಾಗ್ಬಿಟ್ಟಿದೆ. ಇಲ್ಲಿ ಮೇಯರ್ ಉಪಮೇಯರ್ ಎರಡೂ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಬಿಜೆಪಿ 18 ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು. 18 ವಾರ್ಡ್ ಗೆದ್ದ ಮೇಲೂ ಕೂಡ ಇವರು ಪಾಲಿಕೆಯ ಮೇಯರ್ ಉಪಮೇಯರ್ ಆಗೋಕ್ಕೆ ಇಲ್ಲ ಆಗಲಿಲ್ಲ. ಕಾಂಗ್ರೆಸ್ ಇಲ್ಲಿ ತನ್ನ ಬಾವುಟವನ್ನು ಹಾರಿಸಿದೆ. ಮೇಯರ್ ಆಗಿ ಮಹೇಜಬಿನ್ ಹೊರ್ತಿ, ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಇಲ್ಲಿ ಆಯ್ಕೆಯಾಗಿದ್ದಾರೆ. 22 ಮತಗಳನ್ನು ಪಡ್ಕೊಳ್ತಾರೆ. ಯಾರು ಕಾಂಗ್ರೆಸ್ನ ಮೇಯರ್ ಮತ್ತು ಉಪಮೇಯರ್ ಇಬ್ಬರು ಕೂಡ 22 ವೋಟ್ ಬೀಳುತ್ತೆ ಇವರಿಗೆ. ಸೊ ಹಾಗಾಗಿ ಇವ್ರು ಗೆದ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನನ್ನು ಈ ಚುನಾವಣೆನೇ ಸರಿ ಇಲ್ಲ, ಸಿಟ್ಟಲ್ಲಿ ಯತ್ನಾಳರು ಈ ಎಲೆಕ್ಷನ್ ನಡೆದಿದ್ದೇ ಸರಿ ಇಲ್ಲ ಅಂಥೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಆಚೆ ಬರ್ತಾರೆ. ಅವ್ರ ಜೊತೆಗೆ BJP ಸದಸ್ಯರು ಕೂಡ ಇಲ್ಲಿ ಆಚೆ ಬಂದುಬಿಟ್ಟಿದ್ದಾರೆ. ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಇಲ್ಲಿ ಕಾಂಗ್ರೆಸ್ ಜಾಣ ನಡೆ ಹೇಗಿತ್ತು ಚೆಕ್ ಮಾಡ್ಕೊಂಡು ಬರೋಣ ನಾವು ಪಾಯಿಂಟ್ ಬೈ ಪಾಯಿಂಟ್. ನಾವಿಲ್ಲಿ ನೋಡಿ 35 ಬಲಾಪ ಇದೆ. ಬಲ ಅಂತ ಚೆಕ್ ಮಾಡಿಕೊಂಡ್ರೆ 35 ಬಲ ಇದೆ. ಇಲ್ಲಿ ಕಾಂಗ್ರೆಸ್ನ ಕೆಪಾಸಿಟಿ ಇದ್ದಿದ್ದೇ 10 ವೋಟು, ಪಕ್ಷೇತರದ್ದು 5, AIMIMದು 2, JDSದು 1, MLAದು 1 ಮತ ಇರುತ್ತೆ, MLCಗಳದ್ದು 3 ಮತ ಇತ್ತು. ಇಲ್ಲಿ ಒಟ್ಟು 22 ಆಯಿತು. ನೋಡಿ ಇಲ್ಲಿ BJPದು ಲೆಕ್ಕ ಹಾಕ್ಕೊಂಡಾಗ ಅಂದರೆ ಇದು ಬಿದ್ದಿರೋದಿಲ್ಲ. BJP 17 ಅವ್ರು ಗೆದ್ದಿರೋದು, MLAದು 1 ವೋಟ್ ಇದೆ, MPದು 1 ವೋಟ್ ಇದೆ. ಇವರು MPದು 1 ವೋಟ್ ಬರುತ್ತೆ. ಇಲ್ಲಿ ಒಟ್ಟು 19 ಆಯ್ತು. ಇಲ್ಲಿ ಇವ್ರು ಗೆದ್ದುಕೊಂಡ್ರು ಈ ಥರದಲ್ಲಿ. ನೋಡಿ ಕಾಂಗ್ರೆಸ್ಸು ಯಾವ ಥರ ಅಲ್ಲಿ ತನ್ನ ಗುಂಪನ್ನು ಸ್ಟ್ರಾಂಗ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ 10 ಜನ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬರೀ ನೋಡಿ ಇಲ್ಲಿ 10 ವೋಟ್ ಮಾತ್ರ ಕಾಂಗ್ರೆಸ್ದಲ್ಲಿರೋದು. ಪಕ್ಷೇತರದ್ದು ಏನು ಮಾಡ್ತಾರೆ ಹೇಳಿ ಇವರು? ಇಲ್ಲಿ ಪಕ್ಷೇತರದ್ದು 5 ಸೇರಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಕಡೆ ಬನ್ನಿ ನೀವು ಅಂಥೇಳಿ. BJP 18 ತೊಗೊಂಡು ಈ 4 ಅರೇಂಜ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. 18 ಮತ ಒಂದು 17 ಅಂತ ಅಂದ್ಕೊಳ್ಳೋಣ. 17 ಪ್ಲಸ್ 1 MP 18 ಮತ ಆಯ್ತಲ್ರಪ್ಪ ಅವ್ರದ್ದು. 18 ಇಟ್ಕೊಂಡು ಇನ್ನು 4 ಅರೇಂಜ್ ಮಾಡೋಕ್ಕಾಗಿಲ್ಲ. ಆಯ್ತಪ್ಪ 19 ಅಂತಲೇ ಅಂದ್ಕೊಳ್ಳೋಣ. ಇನ್ನು 3 ಇನ್ನು ಕಾಂಗ್ರೆಸ್ ಬರೀ 10 ಇದ್ದುಕೊಂಡು 22 ಜಿಗಿದಿದೆ. 12 ಜನ ಅರೇಂಜ್ ಮಾಡ್ಕೊಂಡಿದ್ದಾರೆ ಇವರು. ಯಾರು ಕಾಂಗ್ರೆಸ್ನವರು 12 ವೋಟು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇವರು. ಆದರೆ BJPಗೆ ಬರೀ 3 ಹೆಚ್ಚುವರಿ ವೋಟ್ಗಳನ್ನು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಜನ ಸೆಳೆಯೋಕ್ಕೆ ಇವ್ರ ಕಡೆ ಆಗಲಿಲ್ಲ ಅಂತ ಇದ್ರ ಲೆಕ್ಕಾಚಾರ. ಇಲ್ಲಿ ನೋಡಿ ಪಕ್ಷೇತರ 5 ಆದರು. AIMIMಯಿಂದ 2 ಅವರು ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ. ಇಲ್ಲಿ JDS ಅವರು ನೋಡಿ ಇಲ್ಲಿ JDS ಇಲ್ಲಿ ಬಂದರೆ ಲೋಕಸಭೆಗೆ ನಾವು BJP ಜೊತೆ ಮೈತ್ರಿ ಅಂತ ಮಾತಾಡ್ತಾರೆ. ಇಲ್ಲಿ ನೋಡಿ ಇರೋ 1 ವೋಟ್ JDSದು, ಅದನ್ನು ತಂದು ಕಾಂಗ್ರೆಸ್ಗೆ ಅವ್ರು ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟು MLA ವಿಚಾರಕ್ಕೆ ನಾವು ಬಂದರೆ 1 ಮತ ಅದು ಅಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಅಲ್ಲಿ ಹೋಗ್ಬಿಟ್ಟಿದೆ. ಅಲ್ಲಿ MLCದು 3 ವೋಟ್ಗಳು, 3 MLC ವೋಟ್ಗಳು ಕೂಡ ಕಾಂಗ್ರೆಸ್ ಪಾಲಾಗಿದೆ. ಇಲ್ಲಿ ಹಾಗಾಗಿ ಒಟ್ಟು 22 ತೊಗೊಂಡು BJPಗಿಂತ ಜಾಸ್ತಿ ಬಂದರು. 35ರಲ್ಲಿ ಇವ್ರದ್ದು 22 ಬಲ ಅಂತ ಆದಾಗ ಅವ್ರು ಯಾರು 22 ಜನ ಕೈ ಎತ್ತದೋ ಯಾರ ಪರವಾಗಿ ಅವ್ರು ಮೇಯರು ಆದರು, ಉಪಮೇಯರು ಆದರು. ಇದು ಇಲ್ಲಿನ ಒಂದು ಲೆಕ್ಕಾಚಾರ. ಇಲ್ಲಿ ಹಾಗಾಗಿ ಒಂದು ಶಾಕ್ ಇದು BJPಗೆ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ, ನಿಮಗೆ ಬೇರೆ ಕಡೆ ಜನಗಳು ಸೆಳೆಯೋ ಕೆಪಾಸಿಟಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಶಾಕ್ ರೀತಿಯಲ್ಲಿ ಇದಾಗಿದೆ. ಇಲ್ಲಿ ಮಹೇಜಬಿನ್ ಹೊರ್ತಿ ಉಪಮೇಯರ್ ಆಗಿ ಅಂದರೆ ಮೇಯರ್ ಆಗಿ ಮಹೇಜಬಿನ್ ಹೊರ್ತಿ, ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಅಯ್ಯೋ ಪಾಲಿಕೆ ಎಲೆಕ್ಷನ್ ಈ ಥರ ಆಗ್ಬಿಡುತ್ತಲ್ಲ ಅಂಥೇಳಿ ಒಂಥರ ಮುಖಭಂಗ ಯತ್ನಾಳರಿಗೆ ಬೇಸರ ಕೂಡ ಆಗಿರುತ್ತೆ. ನಾನಿದ್ದು ಕೂಡ ನನ್ನ ಪಾರ್ಟಿಲಿ ಸೋತು ಹೋಯಿತು. 19 ಜನ ವೋಟ್ ತಮ್ಮ ಕಡೆ ಇದ್ದು ಕೂಡ ಇನ್ನೊಂದು 3 ನಾವು ಗಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ, BJPಗಿಂತ ಜಾಸ್ತಿ ಬರೋಕ್ಕಾಗಲಿಲ್ವಲ್ಲ ಅಂಥೇಳಿ ಮುಖಭಂಗ ಆದ ಮೇಲೆ ಯತ್ನಾಳರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಚುನಾವಣೆಯನ್ನು ಅಕ್ರಮ ಅಂತ ಘೋಷಿಸಿ, ಮೊದಲು ಅಕ್ರಮ ಅಂತ ಘೋಷಿಸಿಬಿಡಿ, ಇದು ಹೈಕೋರ್ಟ್ಗೆ ಅಪಮಾನ, ಇದು ಚುನಾವಣೆ ಆಗಿರೋದಿಲ್ಲಿ. ಹಿರಿಯ ಸದಸ್ಯರು ನಿಧನವಾಗಿದ್ದರಿಂದ ಎಲೆಕ್ಷನ್ ಮುಂದೂಡಬೇಕಾಗಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆದರೂ ಕೂಡ ಪಾಲಿಕೆ ಎಲೆಕ್ಷನ್ ಘೋಷಣೆ ಮಾಡಿ ನಡೆಸ್ಬಿಟ್ಟಿದ್ದಾರೆ. ಇಲ್ಲಿ ಸದಸ್ಯರು ಎತ್ತಿದಂಥ ಕ್ರಿಯಾಲೋಪಗಳಿಗೆ ಸಮರ್ಪಕ ಉತ್ತರವನ್ನೇ ಇಲ್ಲಿ ಯಾರೂ ಕೊಟ್ಟಿಲ್ಲ. ಚುನಾವಣಾ ಪ್ರಕ್ರಿಯೆಯನ್ನು ಖಂಡಿಸಿ ನಾವು ಬಹಿಷ್ಕಾರ ಹಾಕ್ತಾ ಇದ್ದೀವಿ ಅಂತೇಳಿ ಯತ್ನಾಳರು ಮಾತಾಡಿದ್ದಾರೆ. ರೀಜನಲ್ ಕಮಿಷನರ್ ನಡವಳಿಕೆ ಕೋರ್ಟ್ ಮೆಟ್ಲೇರ್ತೀವಿ, ಇದನ್ನು ನಾವು ಪರಿಗಣಿಸಿ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಕೂಡ ಯತ್ನಾಳರು ಹೇಳಿದ್ದಾರೆ. ಘೋಷಣೆಯನ್ನು ಮಾಡಿ ಹೈಕೋರ್ಟಿಗೆ ಅಪಮಾನ ಮಾಡುವಂಥ, ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ, ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆ ಡಿಟೇಲ್ಸ್ಗಳಿಗೆ ಸಿದ್ದು ಇದ್ದಾರೆ. ಸಿದ್ದು, ಯತ್ನಾಳರು ತುಂಬ ಇಂಟ್ರೆಸ್ಟ್ ಆಗಿ ಈ ಚುನಾವಣೆಯನ್ನು ನೋಡಿದ್ರ ಈಗ? ಯಾಕಂದರೆ BJP ಸರ್ಕಾರದ ವೈಫಲ್ಯಗಳ ಬಗ್ಗೆನೇ ನಿತ್ಯ ಮಾತಾಡ್ತಾ ಇದ್ದಾರೆ. ಕೋವಿಡ್ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕೋವಿಡ್ ಹಗರಣ ಬಗ್ಗೆ ಹೇಳ್ತಾರೆ ಅವರು. 40,000 ಕೋಟಿ ಲೂಟಿ ಮಾಡಿದ್ರು
ಹೆಣದ ಮೇಲೆ ಹಣ ಮಾಡಿಕೊಂಡ್ರು ಅಂತ ಕೂಡ ಹೇಳ್ತಿರೋ ಹೊತ್ತಲ್ಲಿ ತುಂಬ ಇಂಟ್ರೆಸ್ಟಿಂದ ಎಲೆಕ್ಷನನ್ನು ಯತ್ನಾಳರು ನೋಡಿದ್ರ ಅಥವಾ ಏನಾದರೂ ಅಂತ ಒಂದು ಜಾಣ ನಡೆ ಕೊರತೆ ಕಾರಣದಿಂದಾನೇ ಬಿ ಜೆ ಪಿಗೆ ಇಲ್ಲಿ ಸೋಲಾಯಿತಾ? ಕಾಂಗ್ರೆಸ್ ಗೆದ್ದಿದ್ದು ಬರೀ 10, ಬಿ ಜೆ ಪಿ ಬಳಿ 17 ಇತ್ತು. ಇಷ್ಟೆಲ್ಲ ಇದ್ದುಕೊಂಡು ಕೂಡ ಸೋತಿದ್ಯಾಕೆ ಇಲ್ಲಿ ಬಿ ಜೆ ಪಿ ಅಂತ? ಖಂಡಿತ ರಮಾಕಾಂತ್, ಮಹಾನಗರ ಪಾಲಿಕೆ ಚುನಾವಣೆಗೆ ಇವತ್ತು ಭರ್ಜರಿಯಿಂದ ಕೂಡ ಮಾಡಲಾಯಿತು. ಇನ್ನು ಅತಿ ಹೆಚ್ಚು ಬಿಜೆಪಿ ಸದಸ್ಯರನ್ನು ಕೂಡ ಹೊಂದಿರುವಂತದ್ದು, ಇನ್ನು ಹೀನವಾಗಿ ಕೂಡ ಸೋಲನ್ನು ಇವತ್ತು ಕಾಣಲು ಕಾರಣವಾಯಿತು. ಮತ್ತು ಈ ಸಂದರ್ಭದಲ್ಲಿ ನೋಡೋದಾದ್ರೆ ಇಲ್ಲಿ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಂತ MB ಪಾಟೀಲ್ ಅವರ ಮಾಸ್ಟರ್ ಮೈಂಡ್ ಕೂಡ ಇಲ್ಲಿ ವರ್ಕೌಟ್ ಆಗಿರುವಂತದ್ದು. ಪಕ್ಷೇತರ ಮತ್ತು ಹಾಗೂ JDS ನವರನ್ನ ಇಲ್ಲಿ ಬೆಂಬಲ ಪಡೆದ್ರಿಂದಾಗಿ ಇವತ್ತು ಕಾಂಗ್ರೆಸ್ ಮೇಯರ್ ಆಗಿರುವಂತದ್ದು ಮತ್ತು ಉಪಮೇಯರ್ ಕೂಡ ಕಾಂಗ್ರೆಸ್ ಅವರೇ ಆಯ್ಕೆ ಆಗಿರುವಂತದ್ದು. ಇನ್ನು ಇವತ್ತು ಬಿಜೆಪಿ ಸದಸ್ಯರು ಚುನಾವಣೆಯನ್ನು ಬಹಿಷ್ಕಾರ ಹಾಕುವ ಮೂಲಕ ಅರ್ಧಕ್ಕೆ ವಿಜಯಪುರ ನಗರದ ಶಾಸಕರಾಗಿರುವಂತಹ ಬಸವಗೌಡ ಪಾಟೀಲ್ ಯತ್ನಾಳ್ ಕೂಡ ಹೊರಗಡೆ ಬಂದಿರುವಂತದ್ದು. ಇದು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಸ್ಥಾನ ಆಗದೇನೆ 1 ವರ್ಷ ವಿಜಯಪುರ ಜನತೆ ಕೂಡ ಸಾಕಷ್ಟು ಹೈರಾಣಾಗಿರುವಂತದ್ದು. ಒಂದು ಏನು ನಗರಗಳಾಗಿ ಇರುವಂತ ಯಾವುದೇ ರೀತಿಯಾಗಿ ಕೆಲಸಗಳು ಕೂಡ ಆಗಿರಲಿಲ್ಲ, ಹೀಗಾಗಿ ಸಾಕಷ್ಟು ನೊಂದಿದ್ರು. ಇನ್ನು ಇವತ್ತು ಮೇಯರ್ ಮತ್ತು ಉಪಮೇಯರ್ ಆಗಿರುವಂತದ್ದು ಒಟ್ಟು 35 ಸದಸ್ಯರ ಬಲ ಹೊಂದಿರುವಂತಹ ಮಹಾನಗರ ಪಾಲಿಕೆ ಇದು. ಮತ್ತು 17 ಸ್ಥಾನದಲ್ಲಿ ಬಿಜೆಪಿ ಇತ್ತು ಮತ್ತು 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಕೂಡ ಇತ್ತು ಮತ್ತು 5 ಸ್ಥಾನಗಳಲ್ಲಿ ಪಕ್ಷೇತರ ಇರುವುದಾಗಿ ಮತ್ತು 2 ಸ್ಥಾನದಲ್ಲಿ AMI ಇರುವಂತದ್ದು. 1 ಸ್ಥಾನ ಏನಿದೆ JDS ಕೂಡ ಇತ್ತು. ಕೇಂದ್ರದಲ್ಲಿ ನೋಡೋದಾದ್ರೆ ಲೋಕಸಭಾ ಚುನಾವಣೆಗೆ JDS ಯಾವ ರೀತಿಯಾಗಿ ಬೆಂಬಲವನ್ನು ವ್ಯಕ್ತಪಡಿಸಿತ್ತು, ಆದ್ರೆ ಇವತ್ತು ನಡೆದಿರುವಂತಹ ಮಹಾನಗರ ಪಾಲಿಕೆ ಏನ್ ಚುನಾವಣೆ ಇತ್ತು, ಈ ಚುನಾವಣೆಯಲ್ಲಿ ಇವತ್ತು JDS ಬಿಜೆಪಿಗೆ ಬೆಂಬಲವನ್ನ ಕೂಡ ನೀಡಬೇಕಾಗಿತ್ತು, ಆದ್ರೆ ಇವತ್ತು ಬೆಂಬಲವನ್ನ ನೀಡಿಲ್ಲ. ಅದು ಕಾಂಗ್ರೆಸ್ಗೆ ಬೆಂಬಲ ನೀಡುವುದರಿಂದಾಗಿ ಇವತ್ತು ಕಾಂಗ್ರೆಸ್ಗೆ ಗೆಲುವು ಕೂಡ ಆಗಿರುವಂತದ್ದು. ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಏನಿದೆ ಅನೇಕ ದಿನಗಳಿಂದ ಮತ್ತು ಇಲ್ಲಿ ಅಧಿಕಾರಕ್ಕಾಗಿ ಸಾಕಷ್ಟು ಕಸರತ್ತು ಕೂಡ ನಡೀತಾನೆ ಬಂದಿರುವಂತದ್ದು. ಇವತ್ತು ಕೂಡ ಗೆಲುವನ್ನ ಸಾಧಿಸಲಿಕ್ಕೆ ಅನುಕೂಲ ಆಯಿತು. ಮತ್ತು ಇವತ್ತು ಏನಂದ್ರೆ ಇಬ್ಬರ ನಡುವೆ ಇವತ್ತು ನಗರ ಶಾಸಕರಾಗಿಂತ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮತ್ತು ಬಿಜೆಪಿಯಲ್ಲಿ ಬಹಿಷ್ಕಾರ ಹಾಕುವ ಮೂಲಕ ಮತ್ತು ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಚುನಾವಣೆ ಅಕ್ರಮವಾಗಿ ಎಸಗಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿ ಹೊರಗಡೆ ಬಂದಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಿದ್ದಪ್ಪ.